ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಆಯುರ್ ಹರ್ಬಲ್ಸ್ಗೆ ಸುಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ಮಾಡುವಂಥ ಹೇರ್ ಆಯಿಲ್ಗೆ ಉಪಯೋಗಿಸುವಂಥ ಹಸಿರು ಗಿಡಮೂಲಿಕೆಗಳನ್ನು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ನಾನು ಯೂಸ್ ಮಾಡೋವಂಥ ಗಿಡಮೂಲಿಕೆಗಳು. ಇದೆಲ್ಲ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಾರಸಿ ತೋಟದಲ್ಲಿ ಇರುವಂತಹ ಗಿಡಮೂಲಿಕೆಗಳು. ಇದನ್ನೆಲ್ಲ ಯೂಸ್ ಮಾಡಿಯೇ ನಾನು ಹೇರ್ ಆಯಿಲ್ ಮಾಡ್ತಾಯಿರೋದು. ಈ ಹೇರ್ ಆಯಿಲ್ ಎಲ್ರಿಗೂ ತುಂಬ ಒಳ್ಳೆಯದಿದು. ಅದಕ್ಕೆ ಒಂದು ಸರಿ ನಿಮ್ಮೆಲ್ರಿಗೂ ಈ ಹರ್ಬಲ್ಸ್ ಯಾವ್ಯಾವುದು ಅಂತ ತೋರಿಸೋಣ ಅಂತ ಈ ವಿಡಿಯೋಲ್ಲಿ ಹೇಳ್ತಾಯಿದ್ದೀನಿ. ಇದಿಷ್ಟು ಗಿಡಮೂಲಿಕೆಗಳು, ಇದಿಷ್ಟು ನಮ್ಮ ತೋಟದಲ್ಲೇ ಬೆಳೀತಾಯಿದ್ದೀನಿ. ಅಂದರೆ ನಾನೇನು ಅಷ್ಟು ದೊಡ್ಡದಾಗಿ ಆಯಿಲ್ ಬಿಸ್ನೆಸ್ ಮಾಡ್ತಾಯಿಲ್ಲ, ಚಿಕ್ಕದಾಗಿ ಕೇಳೋರಿಗೆ ಮಾತ್ರ ಮಾಡಿಕೊಡ್ತಾಯಿದ್ದೀನಿ. ಇದಿಷ್ಟು ಹಸಿರು ಗಿಡಮೂಲಿಕೆಗಳು, ಹೆಚ್ಚು ಕಮ್ಮಿ ಇದರಲ್ಲಿ 30 ಹಸಿರು ಗಿಡಮೂಲಿಕೆಗಳು ಇದೆ. ಇದು ಆವರಿಕೆ ಗಿಡ ಇದೆಯಲ್ಲ ಅದರ ಎಲೆ, ಇದು ಗೋರಂಟಿ ಎಲೆ, ಇದು ಒಣಗಣ್ಣೆ ಸೊಪ್ಪು. ನಾಟಿ ಸಿಕ್ಕಿಲ್ಲ, ನಾಟಿ ಯಾಕೋ ಇನ್ನೂ ಬಂದಿಲ್ಲ, ಅದು ಗಾರ್ಡನಲ್ಲಿ ಇದು ಇದೆ, ತುಂಬ ಗಾರ್ಡನಲ್ಲಿ ಇದೆ. ಇದು ಬಂದು ಫಾರ್ಮ್ದು ಅಂತ ಹೇಳ್ತಾರೆ, ಹೈಬ್ರಿಡ್ ಅಂತ. ಇದು ಒಣಗಣ್ಣೆ ಸೊಪ್ಪು, ಇದು ಗಾಣಿಕೆ ಹಣ್ಣಿನ ಸೊಪ್ಪು. ನಾನೀಗ 1 ಲೀಟರ್ ಎಣ್ಣೆ ಮಾಡೋದಕ್ಕೆ ಇದು ತೆಗೆದಿಟ್ಕೊಂಡಿದ್ದೀನಿ, ತುಂಬ ಕಮ್ಮಿ ಪ್ರಮಾಣದಲ್ಲಿ. ಆರ್ಡರ್ಸ್ ಬಂದಾಗ ಜಾಸ್ತಿ 5 ಲೀಟರ್ 10 ಲೀಟರ್ಸ್ ಬಂದಾಗ ನಾನು ಜಾಸ್ತಿ ತೊಗೊತೀನಿ. ಇದು 1 ಲೀಟರ್ಗೆ ಬೇಕಾಗಿರೋ ಅಂಥ ಗಿಡಮೂಲಿಕೆಗಳು. ಇದು ಗಾಣಿಕೆ ಹಣ್ಣಿಂದು, ಇದು ಭೃಂಗರಾಜ ಅಂತ ಇದನ್ನು ಹೇಳ್ತಾರೆ. ಇದು ಬಂದು ಕಾಮಕಸ್ತೂರಿ ಅಂತ ಇದೆ, ಇದನ್ನು ಯೂಸ್ ಮಾಡ್ತೀನಿ. ಇದು ಬಂದು ಒಂದಲಗ ಅಂತ ಹೇಳ್ತಾರೆ, ಬ್ರಾಹ್ಮಿ ಅಂತ ಹೇಳ್ತಾರೆ. ಇವೆರಡೂ ಹರ್ಬಲ್ಸ್ ತುಂಬಾ ಉಪಯುಕ್ತವಾದದ್ದು. ಇದು ನಮ್ಗೆ ಆಲ್ರೆಡಿ ಗೊತ್ತಿರೋ ಅಂಥದ್ದು ಯಾವುದು, ಹೈಬಿಸ್ಕಸ್ ಮತ್ತು ಅದರ ಎಲೆ. ಆಮೇಲೆ ಇದು ವಿಕ್ಸ್ ತುಳಸಿ ಅಂತ, ಇದು ಒಂದು ವೆರೈಟಿ ತುಳಸಿ, ಅದನ್ನು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಇದು ನಿತ್ಯ ಕಲ್ಯಾಣಿ ಎಲೆ ಮತ್ತು ಹೂಗಳನ್ನು ತೆಗೆದಿಟ್ಟಿದ್ದೀನಿ. ಇದು ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಆಲಿವೆರಾ. ಮೇಯ್ನಾಗಿ ಆಲಿವೆರಾ ಜಾಸ್ತಿ ಹಾಕ್ತೀನಿ, ಕೂದಲು ಕಪ್ಪಾಗಿರೋದಕ್ಕೆ ಆಲಿವೆರಾನೇ ಕಾರಣ. ಅನಂತರ ಇದು ಬಸಳೆ, ಇದು ವೀಳ್ಯದೆಲೆ ಅಂತ ಹೇಳ್ತಾರಲ್ಲ ಎಲೆ. ಇದು ಅಶ್ವಗಂಧದ ಎಲೆಗಳು. ಆಮೇಲೆ ಇದು ಸೀತಾಫಲ ಇದೆಯಲ್ಲ ಅದರ ಎಲೆಗಳು. ಇದು ದೊಡ್ಡ ಪತ್ರೆ, ಇದು ಅಶ್ವತ್ಥ ಎಲೆ, ಅನಂತರ ಮಾವಿನ ಎಲೆ. ಇದು ಅರಿಶಿಣದ ಎಲೆ ತೆಗೆದಿಟ್ಟಿದ್ದೀನಿ. ಇದು ಆಡಾತಡ ಅಂತ ಹೇಳ್ತಾರೆ, ಕೂರ್ಗ್ ಸೈಡೆಲ್ಲ ಬೇಲಿಗೆ ಹಾಕಿರ್ತಾರೆ ಈ ಗಿಡ. ಇದು ತುಂಬಾ ಒಳ್ಳೆಯದಿದು, ಕೂದಲಿಗೆ ಆಗಲಿ ಮತ್ತು ಕೆಮ್ಮು ಕಫಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದು. ಅನಂತರ ಇದು ಸೀಬೆದು, ಇದು ಸೀಬೆ ಎಲೆ ಅಂದರೆ ಸೀಬೆಕಾಯಿ ಮರ ಇದೆಯಲ್ಲ ಅದರ ಎಲೆ. ಇದು ಒಂದು ರೀತಿಯ ಗಿಡಮೂಲಿಕೆ. ಇದು ನೆಲನೆಲ್ಲಿ ಅಂತ ಹೇಳ್ತಾರೆ ಇದನ್ನು. ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಯಾಕೆಂದರೆ ಇವೆಲ್ಲ ತುಂಬ ಕಹಿ ಕೊಡೋವಂಥದ್ದು, ಸ್ವಲ್ಪನೇ ಹಾಕಬೇಕಾಗುತ್ತೆ. ಆದರೆ ಸ್ಕ್ಯಾಲ್ಪ್ಗೆ ತುಂಬ ಒಳ್ಳೆಯದಿದು. ನಂತರ ವೀಳ್ಯದೆಲೆ ಹೇಳಿದ್ದೀನಿ. ಇದಿಷ್ಟು ಹಸಿರು ಗಿಡಮೂಲಿಕೆಗಳು ಅಂದರೆ ಎಲೆಗಳು, ಸೊಪ್ಪು ಅಂತಲೇ ಹೇಳ್ಬೋದು. ಇದು ಎಲ್ಲನೂ ನಾವು ಅಡುಗೆಗೆ ಯೂಸ್ ಮಾಡೋ ಅಂಥದ್ದು ಮತ್ತು ಹರ್ಬಲ್ಸ್ ಆಯುರ್ವೇದದಲ್ಲೂ ಯೂಸ್ ಮಾಡೋ ಅಂಥ ಗಿಡಮೂಲಿಕೆಗಳು. ನಂತರ ಇದು ತುಂಬ ಇಂಪಾರ್ಟೆಂಟ್, ಇದು ಅಷ್ಟೇ ಈ ಸಂಧಿವಾತದ ಕಾಯಿಲೆನ ಗುಣಪಡಿಸುವಂಥದ್ದು, ಜೊತೆಗೆ ಕೂದಲು ಬೆಳವಣಿಗೆಗೂ ಇದು ತುಂಬ ಉಪಯುಕ್ತವಾದಂತಹ ಗಿಡ. ಇದು ರೋಸ್ಮರಿ ಇಲ್ಲಿದೆ, ಸ್ವಲ್ಪ ರೋಸ್ಮರಿ ತೆಗೆದಿಟ್ಟಿದ್ದೀನಿ.
ಎಲ್ಲ ತುಂಬ ಕಮ್ಮಿನೇ ತೆಗೆದಿಟ್ಟಿದ್ದೀನಿ. ಯಾಕೆ ಅಂತಂದರೆ ನಾನು ಮಾಡೋದು ಜಸ್ಟ್ 1 ಲೀಟರ್ ಎಣ್ಣೆ. ಇದು ನಾನು ಮಾಡೋವಂಥ 1 ಲೀಟರ್ ಎಣ್ಣೆಯಲ್ಲಿ ಅರ್ಧ ಲೀಟರ್ ಎಣ್ಣೆನ ಈ ಹಸಿರು ಗಿಡಮೂಲಿಕೆಗಳಿಂದ ತೊಗೊತೀನಿ. ಅಂದರೆ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿ, ಅಂದರೆ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಇದರಲ್ಲಿ ಇರೋವಂಥ ಎಲ್ಲ ಹಸಿರು ಅಂಶನೆಲ್ಲ ನೀರು ಹಾಕಿ ಹಿಂಡಿ ಇಟ್ಕೊಂಡ್ಬಿಡ್ತೀವಿ. ಅನಂತರ ನೆಕ್ಸ್ಟ್ ಡ್ರೈಡ್ ಐಟಮ್ಸ್, ಅಂದರೆ ಆಯುರ್ವೇದದ್ದು ಕೆಲವೊಂದು ಡ್ರೈಡ್ ಐಟಮ್ಸನ್ನು ಹಾಕ್ತೀವಿ. ಅದು ಇಲ್ಲಿದೆ. ಇದೇನೆಂದರೆ ಹೂಗಳು. ಇದು ಕೆಲವೊಂದು ಹೂಗಳನ್ನು ಇಟ್ಕೊಂಡಿದ್ದೀನಿ. ಇದು ರೋಸು, ಸೇವಂತಿಗೆ, ಇದೆಲ್ಲನೂ ಆಯಿಲ್ ಒಳ್ಳೆ ಸ್ಮೆಲ್ ಬರಬೇಕಲ್ವ ಎಣ್ಣೆ, ಅದರಿಂದ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ, ಇದು ದವನಂ, ಮರುಗ ಮತ್ತು ದವನಂ 2 ಡ್ರೈಡ್ ಇದು ಲೀವ್ಸ್, ಇದು ಅಂದರೆ ಒಣಗಿಸಿ ಇಟ್ಕೊಂಡಿರೋದು. ಇದು ಬಂದು ಪನ್ನೀರೆಲೆ. ಅನಂತರ ಇದು ಚೆಂಡು ಹೂವು, 2 ಥರದ ಚೆಂಡು ಹೂವನ್ನು ಒಣಗಿಸಿ ಇಟ್ಟಿದ್ದೀನಿ. ಇದು ಬೇವಿನ ಸೊಪ್ಪು, ಒಣಗಿಸಿರೋ ಅಂಥ ಬೇವಿನ ಸೊಪ್ಪು. ಇದು ಆವರಿಕೆ ಹೂವು. ಇದು ಬಂದು ಸಂಪಿಗೆ ಹೂವು, ಸಂಪಿಗೆ ಹೂವನ್ನ ಡ್ರೈ ಮಾಡಿ ಇಟ್ಕೊಂಡಿರೋದು. ಇದೆಲ್ಲನೂ ಸ್ಮೆಲ್ಗೋಸ್ಕರ ಮತ್ತು ಆ್ಯಂಟಿ ಫಂಗಲ್ ಇದಕ್ಕೋಸ್ಕರ ಯೂಸ್ ಮಾಡೋವಂಥದ್ದು. ಅನಂತರ ಇದು ನಿಮಗೆಲ್ಲನೂ ಗೊತ್ತಿದೆ ಲಾವಂಚ. ಇದು ಅಷ್ಟೇ ಸ್ಮೆಲ್ಲಿಗೆ ಮತ್ತು ತುಂಬ ಹೀಟನ್ನು ಇದು ಕಮ್ಮಿ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಲಾವಂಚದ ಬೇರು ಇದು. ಇಷ್ಟನ್ನು ತೆಗೆದಿಟ್ಟಿದ್ದೀನಿ. ಅನಂತರ ಕೆಲವೊಂದು ಆಯುರ್ವೇದಿಕ್ ಗೆಣಸುಗಳು ಮತ್ತು ಬೇರುಗಳನ್ನು ತೆಗೆದಿಟ್ಟಿದ್ದೀನಿ. ಅದು ಇಲ್ಲಿದೆ. ಇದು ಒಂದು ಟೈಪ್ ಆಫ್ ರೈಸ್. ಇದು ಚಿಕ್ಕದಾಗಿರುತ್ತೆ. ಇದನ್ನು ಈ ಹರ್ಬಲ್ಸ್ ಜೊತೆಗೆ ಇದು ಮೊಳಕೆ ಕಟ್ಟಿರೋವಂಥ ಮೆಂತ್ಯ. ಅನಂತರ ಇದೊಂದು ಸ್ವಲ್ಪ, ಇದು ಸೀಸನಲ್ಗೆ ಸಿಗೋದು. ಇದು ಬಂದು ನಮ್ಮ ಬಸಳೆ ಸೊಪ್ಪಿದೆಯಲ್ಲ, ಅದರ ಹಣ್ಣುಗಳು ತುಂಬ ಬಂದ್ಬಿಟ್ಟಿದೆ ಗಾರ್ಡನಲ್ಲಿ. ನಾನು ಇದನ್ನು ತೆಗೆದು ಒಣಗಿಸಿಟ್ಕೊತಾ ಇರ್ತೀನಿ. ಇದು ಕೂದಲಿಗೆ ಒಳ್ಳೆ ಕಲರ್ ಕೊಡುತ್ತೆ, ಅದರಿಂದ ನಾನು ಇದನ್ನು ಹಾಕ್ತಾಯಿದ್ದೀನಿ. ಕಲರ್ ಜೊತೆಗೆ ಒಳ್ಳೆಯದು ಸಹ. ಇದರಲ್ಲಿ ತುಂಬ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇದೆ. ಅದೆಲ್ಲ ನಮಗೆ ಪ್ರಯೋಜನಕಾರಿಯಾದದ್ದು. ಬೆಟ್ಟದ ನೆಲ್ಲಿಕಾಯಿ ಮತ್ತು ತುಳಸಿ, ಚಿಕ್ಕ ಈರುಳ್ಳಿ ಮತ್ತು ತೆಂಗಿನಕಾಯಿ, ಇದೆಲ್ಲನ ರುಬ್ಬಿ ಸಾರು ತೆಗೆದಿಟ್ಕೊಬೇಕು. ಅಂದರೆ ಇದರ ಹಾಲನ್ನು ತೆಗೆದಿಟ್ಕೊಬೇಕು. ಅನಂತರ ಇವೆಲ್ಲನೂ ಈ ತುಳಸಿಯಿಂದ ಹಿಡಿದು ನಾನೀಗ ತೋರಿಸಿದ್ನಲ್ಲ 30 ಮೂಲಿಕೆ ಐಟಮ್ಸ್, ಅಂದರೆ ಗಿಡಮೂಲಿಕೆಗಳು ಅಥವಾ ಸೊಪ್ಪುಗಳು ಅಂತಲೂ ಹೇಳ್ಬೋದು. ಇದು ಎಲ್ಲನೂ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ, ಅಂದರೆ ರುಬ್ಬಿ ಸಾರನ್ನು ತೆಗಿಬೇಕಾಗುತ್ತೆ. ತೆಗೆದ್ಬಿಟ್ಟು ನಾನು ತೋರಿಸ್ತೀನಿ. ಇದು ಕಾಡು ಜೀರಿಗೆ ಅಂತ ಹೇಳ್ತಾರೆ. ಇದು ಬಂದು ಏನು ಹಿಡಿದ್ರೂ ಆ ಹೇನನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಅದರಿಂದ ಇದು ಕಾಡು ಜೀರಿಗೆ. ಹೇಳೋದೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ. ಏನೋ ಆದಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಅನಂತರ ಇದೊಂಥರ ಗೆಣಸು. ಇದು ಈ ಗೆಣಸು ತೆಗೆದಿಟ್ಟಿದ್ದೀನಿ. ಜಾಕಾಯಿ, ಸ್ವಲ್ಪ ಜಾಕಾಯಿ, ಯಾಕೆಂದರೆ ಇದು ಅರ್ಧ ಲೀಟರ್ಗೆ ಆಗುವಂಥ ಪದಾರ್ಥಗಳು. ಇದು ಬಿಳಿ ಅರಿಶಿನ ಅಂತ ಹೇಳ್ತಾರೆ. ಅನಂತರ ಇದು ಕಸ್ತೂರಿ ಅರಿಶಿನ ಬಜೆ ಇಟ್ಕೊಂಡಿದ್ದೀನಿ. ಇದು ಬಂದು ಜ್ಯೇಷ್ಠ ಮಧುರ ಅಂತ ಹೇಳ್ತಾರೆ. ತಮಿಳಲ್ಲಿ ಅತಿ ಮಧುರಂ ಅಂತ ಹೇಳ್ತಾರೆ. ಅನಂತರ ಇದು ಅಶ್ವಗಂಧದ ಬೇರು. ಇದು ಬಂದು ತಾರಿಕಾಯಿ, 2 ತಾರಿಕಾಯಿ ಇಟ್ಕೊಂಡಿದ್ದೀನಿ. ಇದು ಅಳಲೆಕಾಯಿ. ಇದನ್ನೆಲ್ಲ ಕುಟ್ಟಿ ಇದರಲ್ಲಿರೋ ಅಂಥ ಬೀಜಗಳನ್ನು ನಾವು ತೆಗಿಬೇಕು. ಅನಂತರ ಇದು ನೆಲ್ಲಿಕಾಯಿ, ಒಣಗಿರೋ ನೆಲ್ಲಿಕಾಯಿ. ಹಸಿರು ನೆಲ್ಲಿಕಾಯಿನೂ ಇದೆ, ಅದನ್ನು ಹಾಕಬೇಕಾಗುತ್ತೆ. ಇದು ಒಂದು ಟೈಪ್ ಆಫ್ ರೈಸ್. ಇದು ಕೂದಲಿಗೆ ಒಳ್ಳೆಯದ್ರ ಜೊತೆಗೆ ಎಣ್ಣೆಗೆ ಒಳ್ಳೆ ಪರಿಮಳವನ್ನು ಕೊಡುತ್ತೆ. ಇದು ಆಲ್ರೆಡಿ ನಮ್ಮ ಕಿಚನಲ್ಲಿರೋವಂಥದ್ದು ಗೊತ್ತಿದೆ ನಿಮಗೆ. ಚಕ್ಕೆ, ಸ್ವಲ್ಪ ಸೋಂಪು, ಇದು ಲವಂಗ, ಇದು ಬಂದು ಪೆಪ್ಪರ್.
ಪೆಪ್ಪರ್ ಬಂದು ಸ್ಕ್ಯಾಲ್ಪ್ ಇಚ್ಚಿಂಗ್ ಇರುತ್ತಲ್ಲ ಅದನ್ನೆಲ್ಲ ಹೋಗಲಾಡಿಸುತ್ತೆ. ಅದಕ್ಕೋಸ್ಕರನೇ ಇದನ್ನು ಹಾಕಿರೋದು. ಏನು ಅಡುಗೆ ಮನೆಯಲ್ಲಿರುವಂಥ ಸಾಂಬಾರು ಪದಾರ್ಥ ಎಲ್ಲ ಹಾಕ್ತಾರಲ್ಲ ಅಂದ್ಕೊಬೇಡಿ. ಇದು ಎಲ್ಲನೂ ಸಾಂಬಾರಿಗೆ ಮಾತ್ರ ಯೂಸ್ ಮಾಡೋದಲ್ಲ, ನಮಗೇ ಗೊತ್ತಿಲ್ಲದಂಗೆ ನಮ್ಮ ಆರೋಗ್ಯನ ಕಾಪಾಡೋ ಅಂಥ ಐಟಮ್ಸ್ ಇವೆಲ್ಲನೂ. ಅದಕ್ಕೇನಂದರೆ ನಾವು ಅಷ್ಟಾಗಿ ಅದನ್ನು ಡೀಪಾಗಿ ತಿಳ್ಕೊಂಡಿರಲ್ಲ ಅಷ್ಟೇ. ಈಗ ಸದ್ಯಕ್ಕೆ ಇದು ಎಣ್ಣೆಗೆ ಯೂಸ್ ಮಾಡೋ ಅಂಥ ಐಟಮ್ಸ್. ಇದು ಇಷ್ಟನ್ನು ನಾವೀಗ ಒಂದೊಂದನ್ನೇ ಪ್ರಾಸೆಸಿಂಗ್ ಮಾಡಬೇಕಾಗುತ್ತೆ. ಅಂದರೆ ಈ ಒಣಗಿರೋ ಐಟಮ್ಸನ್ನೆಲ್ಲ ಪುಡಿ ಮಾಡಿ ಅದರಲ್ಲಿ ಎಣ್ಣೆ ಹಾಕ್ಬಿಟ್ಟು ಸೂರ್ಯನ ಕಿರಣಗಳಲ್ಲಿ ಇದನ್ನು ಇಡಬೇಕು. ಇದೆಲ್ಲನ ಕುಟ್ಟಿ ಪುಡಿ ಮಾಡಿ, ಅಂದರೆ ಮಿಕ್ಸಿಲಾದರೂ ಹಾಕೊಬೋದು, ಇಲ್ಲ ನಮ್ಮ ಮನೇಲಿ ಒಳಕಲ್ಲಿದ್ದರೆ ಅದನ್ನು ಕುಟ್ಟಿ ಪುಡಿ ಮಾಡ್ಬೋದು. ಪುಡಿ ಮಾಡಿಬಿಟ್ಟು ಎಣ್ಣೆಲಿ ಹಾಕಿ, ಅಂದರೆ ಅರ್ಧ ಲೀಟರ್ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಇದನ್ನೆಲ್ಲನೂ ಹಾಕಿ ಸೂರ್ಯನ ಕಿರಣಗಳಲ್ಲಿ 21ರಿಂದ 48 ದಿನಗಳ ತನಕ ಇದನ್ನು ಹಾಗೇ ಪ್ರತಿ ಬೆಳಗ್ಗೆ ಒಳ್ಳೆ ಬಿಸಿಲಿರಬೇಕಾದ್ರೆ ಇಟ್ಟು ಬಿಸಿ ಮಾಡಬೇಕಾಗುತ್ತೆ. ಈಗ ನೀಟಾಗಿ ಹಿಂಡಬೇಕು. ಹಿಂಡ್ಬಿಟ್ಟು ಅದರಲ್ಲಿರೋ ಅಂಥ ಎಸೆನ್ಸನ್ನೆಲ್ಲ ತೆಗಿಬೇಕಾಗುತ್ತೆ. ಇದೇನೂ ತೊಂದರೆ ಇಲ್ಲ. ಇದು ಆಲಿವೆರಾ ಬಂದು ನಾವು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದನ್ನು ಹಾಗೇ ನಾವು ಎಣ್ಣೆಗೆ ಹಾಕಿ ಕುದಿಸ್ಬೋದು. ಈ ಆಲಿವೆರಾ ಬಂದು ನಾನು ಹಾಗೇ ಹಾಕಿದ್ದೀನಿ, ಅಂದರೆ ಎರಡು ಕಡೆ ಇರೋವಂಥ ಮುಳ್ಳಿನ ಭಾಗನ ಮಾತ್ರ ತೆಗೆದುಬಿಟ್ಟು ಹಾಗೆ ಹಾಕಿದ್ದೀನಿ. ಅದಕ್ಕೆ ಗ್ರೀನಾಗಿದೆ ಅದು. ಅದೇನೋ ಕೂದಲಿಗೆ ಅಡ್ವರ್ಸ್ ಎಫೆಕ್ಟ್ ಏನಿಲ್ಲ, ಅಂದರೆ ಬೇರೆ ಏನು ಕೆಟ್ಟ ಪರಿಣಾಮವನ್ನು ಬೀರೋಲ್ಲ. ಇದು ಇವೆರಡರಲ್ಲೇ ನಮಗೀಗ ಕೆಲಸ ಇರೋದು. ಅಂದರೆ ಇದು ಫುಲ್ಲು ಹಿಂಡೋದಕ್ಕೆ ಟೈಮ್ ತೊಗೊಳುತ್ತೆ. ಫಸ್ಟ್ ಟೈಮ್ ಹಿಂಡಿ ಮತ್ತೆ ಒಂದು ಸರಿ ನೀರು ಹಾಕಿ 1 or 2 ಟೈಮ್ಸ್ ಇದನ್ನು ಹಿಂಡ್ಬಿಟ್ಟು ತೆಗಿಬೇಕಾಗುತ್ತೆ. ಅಂದರೆ ಇದು ಹೇಗೆ ಅಂದರೆ, ಕಾಂಚನ ಮೂವಿಲಿ ಲಾರೆನ್ಸ್ ಅವರು ಚಿಕನ್ 65 ತಿಂತಾರಲ್ಲ, ಅಂದರೆ ಕಾಂಚನ ಚಿಕನ್ 65 ತಿನ್ನೋತ್ತಲ್ಲ, ಆ ಥರ ನಾವೀಗ ಅದು ಮಾಡಬೇಕು. ಮಾಡಿಬಿಟ್ಟು ತೋರಿಸ್ತೀನಿ. ಈಗ ಸೆಕೆಂಡ್ ರೌಂಡು ಮಿಕ್ಸಿಗೆ ಹಾಕ್ಬಿಟ್ಟು ತೆಗೆದಿರೋಂಥದ್ದು ಇಷ್ಟು ನೀರು ಎಕ್ಸ್ಟ್ರಾಕ್ಟ್ನ ತೆಗೆದಿದ್ದೀವಿ. ಇದು ಎಲೆಗಳೆಲ್ಲ ಹಾಕಿ ಮಾಡಿರೋಂಥದ್ದು ಹರ್ಬ್ಸದು ಇಷ್ಟು ಎಕ್ಸ್ಟ್ರಾಕ್ಟ್ ಬಂದಿದೆ. ಹರ್ಬ್ಸ್ ವೇಸ್ಟ್ ಬಂದು ಇಷ್ಟು. ಇದು ತೆಂಗಿನಕಾಯಿ ಇದು ವೇಸ್ಟು, ನೆಲ್ಲಿಕಾಯಿ ತೆಂಗಿನಕಾಯಿದು ವೇಸ್ಟು. ಇದು ಬಂದು ಸೊಪ್ಪುಗಳು ವೇಸ್ಟು. ಇಷ್ಟು ತೆಗೆದಿದ್ದೀವಿ. ಎಷ್ಟು ಗ್ರೀನ್ ಇದ್ದಿದ್ದು ನೋಡಿ ಹೆಂಗಾಗಿದೆ. ಈ ಥರ ಫುಲ್ಲು ತೆಗಿಬೇಕು. ಇನ್ನೂ ಒಂದು ಸರಿ ಹಾಕಿದ್ವಿ ಅಂದರೆ ಇನ್ನೂ ತೆಗಿಬೋದು, ಬಟ್ ಇಷ್ಟಕ್ಕೆ ಸಾಕು. ಯಾಕೆಂದರೆ ಎಣ್ಣೆ ಕಾಯಿಸ್ಬೇಕಾದ್ರೆ ಇದರಲ್ಲಿರೋದು ಈ ನಾರಿನಂಶಗಳೆಲ್ಲನೂ ಎಣ್ಣೆಲಿ ಬರ್ತಾ ಇರ್ತದೆ. ಅದು ಸೀದೋಗ್ತಾ ಇರುತ್ತೆ. ಸೀದೋದ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಕಾಯೋಕ್ಕಿಂತ ಮುಂಚೆನೇ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಸೀದಿದ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ 2 ಸರಿ ನೀಟಾಗಿ ರುಬ್ಬಿ ಫಿಲ್ಟರ್ ಮಾಡಿ ತೆಗೆದಿಟ್ಕೊತೀನಿ. ಇದೆಲ್ಲ ನಮ್ಮ ಗಿಡಗಳಿಗೆ ಗೊಬ್ಬರವಾಗಿ ಯೂಸ್ ಮಾಡ್ಕೊಬೋದು. ಈಗ ಕಬ್ಬಿಣದ ಬಾಣಲಿ ಇದ್ದರೆ ತುಂಬ ಒಳ್ಳೆಯದು ಎಣ್ಣೆ ಕಾಯಿಸೋದಕ್ಕೆ. ಅದರಲ್ಲಿ ನಾವು ಎತ್ತಿಟ್ಕೊಂಡಿರೋ ಅಂಥ ತೆಂಗಿನ ಹಾಲು, ತೆಂಗಿನಕಾಯಿ, ನೆಲ್ಲಿಕಾಯಿ ಮತ್ತು ಮೆಂತ್ಯದ ಹಾಲು ಅದನ್ನು ಹಾಕ್ಕೊಂಡು ಎಲ್ಲ ನಾವು ತೆಗೆದಿಕ್ಕಿರೋಂಥ ಎಸೆನ್ಸ್ ಎಲ್ಲನೂ ಹಾಕ್ಕೊಬೇಕು. ಇದು ಸೊಪ್ಪಿಂದು. ಸೊಪ್ಪಿಂದಾಯಿತು. ನಂತರ ಇದು ಲೋಳೆ ರಸದ ನೀರು, ಅಂದರೆ ಟೋಟಲಿ ಲೋಳೆ ರಸ ಅದು. ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕುದಿ ಬರೆಸ್ಕೊಬೇಕು. ಸ್ಟವ್ ಹಚ್ಚೇ ಬಿಡೋಣ ನಾವು. ನಿಸರ್ಗ ದೇವಿ ಹತ್ರ ಬೇಡ್ಕೊಂಡು ಇದನ್ನು ಹಚ್ಚೋರಿಗೆಲ್ಲ ಅವರ ಸಮಸ್ಯೆಗಳೆಲ್ಲನೂ ಪರಿಹಾರ ಆಗಬೇಕು ಅಂತ ಬೇಡ್ಕೊಂಡು ನಾನು ಸ್ಟವ್ನ ಹಚ್ಚೇ ಬಿಟ್ಟಿದ್ದೀನಿ ಕಾಯಿಸೋದಕ್ಕೆ. ಇದು ಕುದಿಯೋಕ್ಕೆ ಶುರು ಮಾಡಿದಾಗ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ನೋಡಿ ಈಗ ಅದು ಕುದಿಯೋಕ್ಕೆ ಶುರುವಾಗಿದೆ. ಈಗ ತೆಂಗಿನ ಎಣ್ಣೆ ಹಾಕ್ತೀನಿ. ಇದು 1 ಲೀಟರ್ ಇದೆ. ಇದರಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊತೀವಿ. 1/4 ಲೀಟ್ರಷ್ಟು ಹಾಕಲೇಬೇಕಾಗುತ್ತೆ. ಹಾಕ್ತೀನಿ. ಇದು ಗಾಣದ ಎಣ್ಣೆ. ಇದು ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅಂತ ಹೇಳ್ತಾರಲ್ಲ ಅದು. ಇದನ್ನು ಹಾಕಿ ನೆಕ್ಸ್ಟ್ ಇನ್ನು ಸಣ್ಣ ಹುರಿಲಿ ಕುದಿಸೋದಕ್ಕೆ ಶುರು ಮಾಡಬೇಕು. ಇದು ಕುದಿದು ಎಲ್ಲ ಈ ಎಸೆನ್ಸ್ ಎಲ್ಲ ಆಯಿಲಲ್ಲಿ ಇಳಿಯೋದಕ್ಕೆ ಟೈಮ್ ತಗೊಳುತ್ತೆ. 1/2 hour 1 hour 1.5 hour ಆಗುತ್ತೆ. ಆದಮೇಲೆ ಇಳಿಸೋ ಟೈಮಲ್ಲಿ
ಮತ್ತೆ ನೋಡೋಣ. ಆ ಕಡೆ ಎಣ್ಣೆ ಕಾಯ್ತಾ ಇರಬೇಕಾದ್ರೆ ಇಲ್ಲಿ ನಾವು ತೆಗೆದಿಟ್ವಲ್ಲ ಈ ಒಣಗಿದಂಥ ಐಟಮ್ಸ್, ಆಯುರ್ವೇದಿಕ್ ಐಟಮ್ಸು, ಅದನ್ನೆಲ್ಲ ಸ್ವಲ್ಪ ಕುಟ್ಬಿಟ್ಟು ಒಳ್ಕಲ್ಲಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲಾವಂಚನ ಮತ್ತು ಈ ಸೊಪ್ಪುಗಳ ಐಟಮ್ಸು, ಹೂವು ಅದೆಲ್ಲನೂ ಮಿಕ್ಸಿ ಮಾಡ್ಕೊಂಬಿಡೋಣ, ಅಂದರೆ ಪೌಡರ್ ಮಾಡ್ಕೊಳ್ಳೋಣ. ಈ ಸ್ಮೆಲ್ಲು ಮಾತ್ರ ದೈವಿಕವಾಗಿರುತ್ತೆ ರೀ. ಈ ಲಾವಂಚದ ಸ್ಮೆಲ್ಲು ಮತ್ತು ಬಜೆ, ಜಾಕಾಯಿ ಮತ್ತು ಈ ಕೆಲವೊಂದು ಬೇರುಗಳೆಲ್ಲ ಹಾಕಿದ್ದೀನಲ್ಲ, ಅದನ್ನೆಲ್ಲ ಪೌಡರ್ ಮಾಡಿ ತಿರ್ಬೇಕಾದ್ರೆ ತುಂಬಾ ಒಳ್ಳೆಯ ಸ್ಮೆಲ್ಲು, ಮನಸ್ಸಿಗೆ ತುಂಬ ಆಹ್ಲಾದಕರವನ್ನು ಕೊಡುತ್ತೆ. ಈ ಎಣ್ಣೆ ಕಾಯಿಸೋ ಕೆಲಸ ತುಂಬ ಟೈಮ್ ತಗೊಳುತ್ತೆ, ಆವಾಗ ನಮ್ಗೆ ಬೋರ್ ಹೊಡೆದ್ರೂ ಹೊಡಿಬೋದು. ಆದರೆ ಇದನ್ನು ಮಾಡ್ಬೇಕಾದ್ರೆ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು. ನೋಡ್ತಾ ಇದ್ದರೆ ಮನಸ್ಸಿಗೆ ಅಷ್ಟೊಂದು ಉಲ್ಲಾಸವಾಗಿರುತ್ತೆ. ಇನ್ನೂ ಏನಾದ್ರು ಒಂದು ಇದನ್ನು ಇಟ್ಕೊಂಡು ಮಾಡಬೇಕು, ಹೊಸದಾಗಿ ಮಾಡಬೇಕು ಅಂತ ನಮಗೆ ಅನಿಸ್ತಾ ಇರುತ್ತೆ. ಮಾಡಿದ್ದೀನಿ. ಈಗ ಸ್ವಲ್ಪ ಫಿಲ್ಟರ್ ಮಾಡೋಣ. ಪಾಪ ಸ್ಮೆಲ್ಲು ಸ್ವರ್ಗ ಥರ ಇದೆ ಸ್ಮೆಲ್. ಅಷ್ಟು ಚೆನ್ನಾಗಿದೆ, ಮನಸ್ಸಿಗೆ ಅಷ್ಟೊಂದು ಉಲ್ಲಾಸವನ್ನು ಕೊಡುತ್ತೆ ಈ ಸ್ಮೆಲ್. ಯಾವ ಸ್ಟ್ರೆಸ್ ಇದ್ದರೂ ಇದ್ರ ಮುಂದೆ ನಿಲ್ಲಲ್ಲ ರೀ, ಅಷ್ಟು ಚೆನ್ನಾಗಿರುತ್ತೆ. ಈಗ ಉಳಿದಿರೋದು ಇದೆಲ್ಲನೂ ಹಾಕಿ ಮಿಕ್ಸಿಗೆ ಇನ್ನೊಂದು ಸರಿ ಸುತ್ತಿ ಫಿಲ್ಟರ್ ಮಾಡಿಬಿಡೋಣ. ಹೆಚ್ಚು ಕಮ್ಮಿ 35 ನಿಮಿಷ ಆಗಿದೆ. ನೋಡಿ ಎಷ್ಟು ನೀರಿತ್ತಲ್ಲ ಅದು ಇಷ್ಟಕ್ಕೆ ಬರ್ತಿದೆ. ಈ ಥರ ಸಾರು ಥರ ಬಂದಿದೆ, ಅದು ನೀರಾಗಿದ್ದು ಸಾರು ಥರ ಬರ್ತಾಯಿದೆ. ಇನ್ನು ಕುದಿಬೇಕು, ಇನ್ನು ಹೆಚ್ಚು ಕಮ್ಮಿ ಇದೆಲ್ಲನೂ ಈ ಸಾರಿನ ಅಂಶ ಎಲ್ಲನೂ ಗಟ್ಟಿಯಾಗಿ ಕೆಳಗಡೆ ಹೋಗಿಬಿಡುತ್ತೆ, ಎಣ್ಣೆ ಮಾತ್ರ ಮೇಲ್ಗಡೆ ತೇಳುತ್ತೆ. ಅಲ್ಲಿನ ತನಕ ನಾವು ಕುದಿಸ್ಬೇಕು. ಎಷ್ಟು ಡಾರ್ಕಾಗಿ ಆಗಿದೆ ನೋಡಿ. ಎಷ್ಟು ಪೌಡರ್ ಸಿಕ್ತು. ನಾವೀಗ ಇದನ್ನೆಲ್ಲನೂ ಈ ಸ್ಟೀಲ್ ಬೌಲ್ಗೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸೂರ್ಯನ ಕಿರಣಿಗೆ ಇಡಬೇಕು. ಎಣ್ಣೆ ಹಾಕ್ತೀನಿ. 1 ಲೀಟರಷ್ಟು ಎಣ್ಣೆನ ಅದಕ್ಕೆ ಕುದಿಬೇಕಾಗುತ್ತೆ. ಸುರಿದ್ಬಿಟ್ಟು ದಿನಾನು ಈಗ ನೋಡಿ ಮತ್ತೆ ಸೆಕೆಂಡ್ ರೌಂಡ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಕಲಿಸ್ತಾ ಇದ್ದೆ ನೋಡಿ, ಇವಾಗ ಬಿಟ್ಕೊತಾ ಇದೆ ನೋಡಿ. ಇನ್ನು ಸ್ವಲ್ಪ ಹೊತ್ತು ಹಿಂಗೆ ನಾವು ಕಲಿಸ್ತಾ ಇರಬೇಕು. ಈ ಎಣ್ಣೆಯಲ್ಲಿರೋಂಥ ಈ ತಿರುಳು ಗಟ್ಟಿ ಆಗಬೇಕು, ಈ ಥರ ಕರಗಬಾರ್ದು ನೋಡಿ, ಹೀಗೆ ಕರಗಬಾರ್ದು, ಈ ಕೈಗೆ ಅಂಟಬಾರ್ದು. ಅಲ್ಲಿನ ತನಕ ನಾವು ಇದನ್ನು ಬಿಸಿ ಮಾಡ್ತಾ ಇರಬೇಕು. ಇದನ್ನು ಕೈಯಲ್ಲಿ ಹಂಗೆ ಗ್ರೀಸ್ ಥರ ಅಂಟ್ತಾ ಇದೆ, ಹೀಗೆ ಬರಬಾರ್ದು. ಅಂದರೆ ಇದರಲ್ಲಿ ಇನ್ನೂ ನೀರಿನ ಅಂಶ ಇದೆ, ಅದೆಲ್ಲ ಹೋಗಬೇಕು. ಜೊತೆಗೆ ಇದರಲ್ಲಿ ಇನ್ನೂ ಇರೋಂಥ ಈ ಕಲರು ಫುಲ್ಲು ಎಣ್ಣೆಗೆ ಇಳಿಬೇಕು. ಈಗ ಮತ್ತೆ 5-10 ನಿಮಿಷ ಬಿಸಿ ಮಾಡ್ತಾ ಇದ್ದೀನಿ, ಅದು ಕುದೀತಾ ಇದೆ. ಯಾವಾಗಲೂ ಇದು ಮಾಡಬೇಕಾದ್ರೆ ಸಣ್ಣ ಉರಿಲೇ ಇದನ್ನು ಬೇಯಿಸಬೇಕು. ತುಂಬ ಫಾಸ್ಟಾಗಿ ಜೋರಾಗಿ ಫ್ಲೇಮ್ ಇಟ್ಕೊಂಡ್ವಿ ಅಂದರೆ ಎಲ್ಲ ತುಂಬ ಸೀದೋಗ್ಬಿಡುತ್ತೆ. ಇವಾಗ ನೋಡಿ, ಆವಾಗಲೇ ಸ್ವಲ್ಪ ಗ್ರೀಸಿ ಟೈಪ್ ಇರುತ್ತಲ್ಲ, ಈಗ ನೋಡಿ ಇಷ್ಟು ಬಂದಿದೆ. ಅಂದರೆ ಇನ್ನೂ ಸ್ವಲ್ಪ ಆಗಬೇಕು, ಗಟ್ಟಿ ಆಗ್ತಿದೆ ನೋಡಿ, ತಿರುಳು ಬತ್ತಿ ಥರ ಬರ್ತಾಯಿದೆ, ಬಟ್ ಇನ್ನೊಂದು ಸ್ವಲ್ಪ ಆಗಬೇಕು ನೋಡಿ. ಈಗ 10 ನಿಮಿಷ ಆಯಿತು. ಈಗ ಚೆಕ್ ಮಾಡೋಣ ಆಯಿಲ್ ರೆಡಿಯಾಗಿದೆಯಾ ಅಂತ. ಈ ತಿರುಳನ್ನು ಹೀಗೆ ಪ್ರೆಸ್ ಮಾಡಿ ಸುತ್ತಿದ್ರೆ ಕೈಗೆ ಅಂಟಬಾರ್ದು. ಆವಾಗಲೇ ಅಂಟ್ತಾ ಇತ್ತು, ಈಗ ನೋಡಿ ಅಂಟ್ತಾ ಇಲ್ಲ ಅಷ್ಟಾಗಿ. ಸೊ ಈಗ ಇದು ರೆಡಿಯಾಗಿದೆ ಅಂತ ಅರ್ಥ ನೋಡಿ, ಒಂದು ಚೂರು ಅಂಟಿಲ್ಲ. ಸೊ ಇದು ಪಕ್ವ, ಆಯಿಲ್ ಕಾಯಿಸ್ಬೇಕಾದ್ರೆ ಇರೋವಂಥ ಪಕ್ವ ನೋಡಿ. ಗ್ರೀನಿಗೆ ಬಿಟ್ಕೊತಾ ಇದೆ, ಬಟ್ ಇದು ಮಾತ್ರ ಕೈಗೆ ಅಂಟ್ತಾ ಇಲ್ಲ, ಅಂದರೆ ಫುಲ್ಲು ಆಯಿಲ್ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದನ್ನು ಆಫ್ ಮಾಡಿಬಿಟ್ಟು ಫಿಲ್ಟರ್ ಮಾಡೋದೆ.